16ನೇ ತಾರೀಕಲ್ಲಿ ಹುಟ್ಟಿರೋರಿಗೆ ಈ 2026ರಲ್ಲಿ ಕೋರ್ಟು ಕೇಸು ಕಚೇರಿಗಳು ಜಾಸ್ತಿ ಆಗ್ತಾ ಹೋಗ್ತವೆ ಮತ್ತು ಮನೇಲಿ ಡೈವೋರ್ಸ್ ಆಗುವಂಥ ಚಾನ್ಸಸ್ಸು ಹೆಚ್ಚಿರುತ್ತೆ 16ನೇ ತಾರೀಕಲ್ಲಿ ಹುಟ್ಟಿರೋರಿಗೆ ಮಾತ್ರ. 1-6 ಪಾಸ್ ಆದಾಗ ಗಂಡ ಹೆಂಡತಿ ಮಧ್ಯೆ ಸ್ವಲ್ಪ ಜಗಳ ಆಗೋದು, ಡೈವರ್ಸ್ ಆಗೋದು, ಬ್ರೇಕಪ್ ಆಗೋದು ಇವೆಲ್ಲವೂ ನಡೀತಾ ಬರುತ್ತೆ. ಯಾಕಂದರೆ 2026ರಲ್ಲಿ ಸಾಂಸಾರಿಕ ಜೀವನದಲ್ಲಿ ಬಹಳಷ್ಟು ಅವರು ಫೇಲ್ಯೂರನ್ನು ನೋಡಬೇಕಾಗುತ್ತೆ, ಅಂದರೆ ಗಲಾಟೆಗಳು ಜಾಸ್ತಿ ಆಗ್ತಾ ಹೋಗುತ್ತೆ. ಹಾಗಾಗಿ 16ನೇ ತಾರೀಕಲ್ಲಿ ಹುಟ್ಟಿರೋರು ಈ ವರ್ಷ ಏನಾದರೂ ಆ ಥರ ಇದ್ದರೆ ಈ ವರ್ಷಕ್ಕೆ ಸ್ವಲ್ಪ ಸೈಲೆಂಟ್ ಆಗಿರಿ. ಯಾಕಂದರೆ 2026 ಅನ್ನೋದು ಈ 1-6, ಯಾಕಂದರೆ 6 ಅನ್ನೋ ನಂಬರು ನಿಮಗೆ ತುಂಬ ಡೇಂಜರಸ್ ಅಂತೇಳಿದೆ. ಅದೇ ರೀತಿ 1 ಕೂಡ 50% 30% ಅಷ್ಟೇ ರಿಸಲ್ಟ್ ಕೊಡುತ್ತೆ. ಈ ಅಕ್ಕಪಕ್ಕ ಬಂದಿರೋದ್ರಿಂದ ಸ್ವಲ್ಪ ಕೋರ್ಟು ಕೇಸು ಕುಟುಂಬದ ಒಂದು ಗಲಾಟೆಗಳು ಇದರಲ್ಲಿ ಇನ್ವಾಲ್ವ್ ಆಗಬೇಕಾಗತ್ತೆ. 25 ಅಂತ ಬಂದಾಗ 25ನೇ ತಾರೀಕು, ಯಾಕಂದರೆ ಎರಡೂ ತುಂಬ ಸೂಪರು, 5 ಕೂಡ ತುಂಬ ಫೇವ್ರೇಟ್. ಈ 2026ಕ್ಕೆ 5 ಕೂಡ ತುಂಬ ಸೂಪರ್ ಅಂತ. ಸೊ 25ನೇ ತಾರೀಕಲ್ಲಿ ಹುಟ್ಟಿರೋರಿಗೆ ಈ ವರ್ಷ ಎಲ್ಲ ಪ್ರಾಬ್ಲಮಿಂದ ಹೊರಗಡೆ ಬರ್ತೀರಾ. ನಿಮ್ದು ಏನೇ ಪ್ರಾಬ್ಲಮ್ ಇರಲಿ ಆ ಪ್ರಾಬ್ಲಮಿಂದೆಲ್ಲ ಹೊರಗಡೆ ಬರ್ತೀರಾ. ಸುಖ ಶಾಂತಿ ನೆಮ್ಮದಿಯಿಂದ ಜೀವನ ಮಾಡ್ತೀರಾ. ಇವರಿಗೆ ಸಕಲ ಸಂಪತ್ತು ಐಶ್ವರ್ಯ ಕೂಡ ಈ ವರ್ಷ ನಿಮ್ಮ ಮಡಿಲಿಗೆ ಬರುತ್ತೆ ಅಂತ ಹೇಳ್ಬೋದು. ಯಾಕಂದರೆ ನಿಮ್ಮ ಮನಃಶಾಂತಿಯನ್ನು ಹೆಚ್ಚು ಮಾಡ್ತಾ ಹೋಗುತ್ತೆ. ಮತ್ತು 2 ಅನ್ನೋದು ಚಂದ್ರನ ಒಂದು ಸಂಕೇತ ಆಗಿರುತ್ತೆ, 5 ಒಂದು ಬುಧನ ಸಂಕೇತ ಆಗಿರುತ್ತೆ. ಸೊ 2, 5 ಸೇರಿದಾಗ ಈ ವರ್ಷಕ್ಕೆ ತುಂಬ ಲಕ್ಕು ಮತ್ತು ಅದೃಷ್ಟವನ್ನು ತಂದುಕೊಡೋದು ಮತ್ತು ಮನಸ್ಸಿಗೆ ಶಾಂತಿ ನೆಮ್ಮದಿ. ಯಾಕಂದರೆ ಏನೇನೆಲ್ಲ ನಿಮ್ಮ ಜೀವನದಲ್ಲಿ ಜಂಜಾಟಗಳು ನಡೆದಿರುತ್ತೋ ಅದಕ್ಕೆಲ್ಲದಕ್ಕೂ ತುಂಬ ಪಾಸಿಟಿವ್ ಕೊಡುವಂಥ ಒಂದು ವರ್ಷ 2026 ಇದಾಗಿರುತ್ತೆ. ಸೊ 7, 16, 25 ಈ ವರ್ಷಕ್ಕೆ ಹೇಗಿರುತ್ತೆ ಅಂತ ಹೇಳ್ತಾ ಬಂದೆ. ಅದೇ ರೀತಿ ಈ 7, 16, 25ನೇ ತಾರೀಕವರು ಯಾವ ಒಂದು ನಂಬರ್ನ ಫಾಲೋ ಮಾಡಬೇಕಪ್ಪ ಅಂತ ಅಂದರೆ, ಮುಖ್ಯವಾಗಿ ಈ ವರ್ಷಕ್ಕೆ 7, 16, 25ನೇ ತಾರೀಕವರು ನೀಲಿ ಬಣ್ಣ ಫೇವ್ರೇಟ್ ಆಗಿರುತ್ತೆ. ಬಟ್ ಈ ವರ್ಷ ನೀಲಿ ಬಣ್ಣವನ್ನು ಅವಾಯ್ಡ್ ಮಾಡಬೇಕಾಗುತ್ತೆ ಮತ್ತು ಬ್ಲ್ಯಾಕನ್ನು ಕೂಡ ಅವಾಯ್ಡ್ ಮಾಡಬೇಕಾಗುತ್ತೆ. ತುಂಬ ಅತಿ ಹೆಚ್ಚು ಯೂಸ್ ಮಾಡಬೇಕಾಗಿರೋದು ಈ ವರ್ಷಕ್ಕೆ ಆರೆಂಜ್ ಕಲರ್ ಯೂಸ್ ಮಾಡ್ಬೋದು. ಬಿಳಿ ಬಣ್ಣವನ್ನು ಅತಿ ಹೆಚ್ಚು ಯೂಸ್ ಮಾಡಿದ್ರೆ ತುಂಬ ಲಕ್ಕನ್ನು ತಂದುಕೊಡುತ್ತೆ. ಜೊತೆಗೆ ಯೆಲ್ಲೋ ಬಣ್ಣವನ್ನು ಕೂಡ ಈ ವರ್ಷ ಯೂಸ್ ಮಾಡಬೇಕಾಗುತ್ತೆ. ಮತ್ತು ಫಾಲೋ ಮಾಡಬೇಕಾಗಿರೋ ನಂಬರ್ ಅಂತ ಬಂದಾಗ ನೋಡಿ, 2 ಅನ್ನೋ ನಂಬರ್ನ ಅತಿ ಹೆಚ್ಚು ಫಾಲೋ ಮಾಡಬೇಕಾಗುತ್ತೆ. 2, 10, 11, 29